ನಮಸ್ಕಾರ ರೀ ಅಪ್ಪ ದೊಡ್ಡ ಮಂದಿ ಎಲ್ಲರೂ ಚಲೋ ಇದ್ದಾರೆ ಅಂತ ಕೂತೀನಿ. ನಾನು ಚಲೋ ಇದ್ದೀನಿ. ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಕನ್ನೇರಿ ಅಂತ ಕೊಲ್ಲಾಪುರ ಹತ್ರ ಬರ್ತೈತಿ. ಕನ್ನೇರಿ ಮಠ ಅಲ್ಲಿ ಹೋಗೋಣ ಬರ್ರಿ. ನಾನು ಹೋಗ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಅಲ್ಲಿ ಹೋಗಿ ಭೇಟಿ ಆಗೋಣ ಬನ್ನಿ. ಹೋಗ್ತಾ ಇದ್ದೇವೆ. ಇದರಿಂದ ಕನ್ನೇರಿ ಹೋಗೋ ರೋಡ್ ಇರೋದ ಅಂದರೆ ಈಗ ಜಸ್ಟ್ ಹೊಂಟಿದ್ದೇವೆ ನೋಡಿ ಗಾಡಿ ಮೇಲೆ. ಈ ಕಡೆ ಹೋದರೆ ಕೊಲ್ಲಾಪುರ ಬರ್ತೈತಿ. ಈ ಕಡೆ ಹೋದ್ರೆ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನ ಬರ್ತೈತಿ. ಈ ಕಡೆ ಹೋದರೆ ಈಗ ಕನ್ನೇರಿ ಬರ್ತೈತಿ. ನಡ್ರಿ ಹೋಗೋಣ. ಈ ಕಡೆ ಇದೆ ಒಂದು ಗುಡ್ಡದಾಗ ಒಂದು ಬೆಟ್ಟದಾಗಿದ್ದಂಗೆ ಐತಿ ಅದು ಗುಡಿ. ಭಾರಿ ಐತಿ ನ್ಯೂಸ್ ಮಾತ್ರ ನೋಡಾಕ. ಭಾರಿ ಸ್ಪೀಡ್ ಹೊಡ್ಯಾತ ಅಂದ್ಬಿಡ ನಮ್ಮ ದೀಪಕ್ ಬಯಸ ಗಾಡಿ. ನಾವೇನ ಥರದ ಈಗ ಒಂದು ಊರು ಬರ್ತೈತಿ. ಊರಿಂದ ಸ್ಟೇಟ್ ಒಂದು ಗಲ್ಲಿಯಾಗಿರ್ತೈತಿ. ಗಲ್ಲಿಯಿಂದ ಹೋಗೋದ್ರಿ ಹಂಗೆ ಹೋಗ್ಬಿಟ್ಟು ಸ್ಟೇಟ್ ನೋಡ್ರಿ ಹಿಂಗೆ ಹೋಗೋದು. ಈ ಕಡೆ ಲೆಫ್ಟ್ ಹೊಳೋದ್ರಿ. ಲೆಫ್ಟಿಂದ ಮತ್ತೆ ಸ್ಟೇಟ್ ಹೋಗೋದು. ಮತ್ತೆ ಒಂದು ಈ ಕಡೆ ಲೆಫ್ಟ್ ಹೊಳೋದು ನೋಡ್ರಿ. ಲೆಫ್ಟಿಂದ ಇಲ್ಲಿ ಒಂದು ಸ್ವಲ್ಪ ಇಲ್ಲೇ ಹೋಗೋದು ರೋಡ್ ಬರ್ತೈತಿ. ರೋಡ್ದಿಂದ ಹಿಂಗೆ ಸ್ಟೇಟ್ ಹೋಗಿ ಇಲ್ಲಿ ಗುಡ್ಡದ ಮೇಲೆ ಹತ್ತೋದ್ರಿ. ಒಂದು ಅಂಗಡಿ ಇರ್ತಾವೆ, ಗುಡ್ಡದ ಮೇಲೆ ಹತ್ತದ ಬರೋದು. ಹಂಗೆ ಗುಡ್ಡದ ಮೇಲೆ ಬಂದುಬಿಟ್ಟು ಹಂಗೆ ಹೋಗೋಣ ನೋಡ್ರಿ. ಫಸ್ಟ್ ಎಂಟ್ರಿ ಕೊಟ್ಟರು ರೀ ಕನ್ನೇರಿ ಮಠಕ್ಕೆ. ನೋಡ್ರಿ ಹೆಂಗೆ ನೀವು ಐತಿ ಅಂದ್ರೆ ಇಲ್ಲಿ ಗಾರ್ಡನ್ ಎಲ್ಲ ಐತಿ. ಹಿಂಗೆ ಮುಂದೆ ಹೋಗೋಣ ನೋಡ್ರಿ. ನಮ್ಮ ಎಂಟ್ರಿ ಅಂದ್ರೆ ಮುಂದೆ ಐತಲ್ಲ, ಮುಂದೆ ಹೋಗೋಣ್ರಿ. ಈಗ ಇಲ್ಲಿ ಬಂದು ರೀ ಬಂದು ಆ ಕಡೆ ಡೈರೆಕ್ಟ್ ಒಳಗಡೆ ಆಗ್ತಿದ್ದ ನೋ ಎಂಟ್ರಿ ಅಂತ ಇದೆ. ಅನ್ನ ಬಂದು ಅಂತ ಅದ ಬಂದು ಪಾರ್ಕಿಂಗ್ ಅಂದೆ ಆಯ್ತಾನೆ. ಇಲ್ಲಿ ಕೆಳಗಡೆ ಹಚ್ತಂತಂದು ಆಯ್ತು ಕೆಳಗಡೆ ಹಚ್ಚಿದ್ವಿ. ಇಲ್ಲಿ ದೀಪಕ್ ಭಾಯ್ ಬಂದ ನೋಡ್ರಿ. ಬಾರೋ ದೀಪಕ್ ಭಾಯ್ ಹೋಗೋಣ. ಬಂದು ರೀ ಹರ ಮಾದೇವ್ ರೀ ಕನ್ನೇರಿ ಮಠಕ್ಕೆ ಬಂದೇವು ಇವತ್ತು. ನೀವು ನಮ್ಮ ದೋಸ್ತ್ ನೋಡ್ರಿ, ನಿತ್ಯನ ದೀಪಕ ನಮ್ಮ ಚಡ್ಡಿ ದೋಸ್ತರು ಇಬ್ಬರು ಮಂದಿವ್ರ ಅಂತೇವು ಕನ್ನೇರಿ ಮಠಕ್ಕೆ. ಸರಿ ಗೇಟ್ ಬಂದಿರ್ತೈತಿ. ಇಲ್ಲಿ ಹಾಲೆಲ್ಲ ಗೇಟ್ ಬಂದಿರ್ತೈತಿ. ಅಂದ್ರೆ ಪಾರ್ಕಿಂಗ್ ಮಾಡಿದಲ್ಲಿ ಅಲ್ಲಿ ಪಾರ್ಕಿಂಗ್ ಮಾಡ್ಬೇಕು ಅಲ್ಲೇ. ದೀಪಕ್ ಭಯ ಮತ್ತು ನೋಡ್ರಿ ಹಂಗೆ ಚಲೋ ಐತಿ ನೋಡಾಕೆಲ್ಲ. ಹಿಂಗೆ ಹೋಗೋಣ ನೋಡ್ರಿ ಮುಂದೆ. ಈಗ ಹಿಂಗೆ ಸ್ಟೇಟ್ ಬಂದ್ರಿ ಮುಂದೆ ನೋಡಕ್ಕೆ ಮಾತ್ರ ನ್ಯೂಸ್ ಮಾತ್ರ ಭಾರಿ ಐತ್ರಿ. ಇಲ್ಲಿ ಫ್ಯಾಮಿಲಿ ಜೊತೆ ನಮ್ಮ ಮರಾಠಿ ಇದಾರ ನಮ್ಮ ದೋಸ್ತರೇ ಇಬ್ಬರು ಮಂದಿ. ಭಾಳ ಕಟ್ ಐತಿ ನ್ಯೂಸ್ ಮಾತ್ರ ಭಾಳ ಕಟ್ ಐತಿ ನೋಡ್ರಿ ಎಲ್ಲರೂ. ನಮ್ಮ ದೀಪಕ್ ಬೈಗಕ್ಕ ಸುಸ್ತಾಗೈತಿ ಈಗ. ಮತ್ತೆ ಕುದುರೆ ಮೇಲೆ ಫೋಟೋ ತಕೋರಪ್ಪ ಇದ್ದೇವ್ರೆ. ಆಮೇಲೆ ಬರ್ರಿ ದೇವಸ್ಥಾನಕ್ಕೆ ಹೋಗಿ. ದೀಪಕ್ ಬೈ ಬರೋ ಮುಂದೆ ಬರ್ರಿ. ಗಂಡ ಐತಲ್ಲ ಹೋಟೆಲ. ಪಾರ್ಕಿಂಗ್ ಮಾಡ್ಬೋದು. ಒಳಗಡೆ ಬಿಡ್ತಾರಂತ ಅಲ್ಲೇ ಗಾಡಿ ಹಚ್ಚಿ ಬಂದೆವು. ಸ್ಟಾರ್ಟಿಂಗ್ ನೋಡ್ರಿ ತಾಯಿ ಅಪ್ಪ ಅಮ್ಮ ಮಕ್ಕಳು ಮತ್ತೆ ಫೋಟೋ ಭಾಳ ಬರೀ ಐತಿ. ಸ್ಟಾರ್ಟಿಂಗ್ ಹೆಂಗೈತಿ ನೋಡಕ್ಕೆ ಭಾರಿ ಐತಿ. ನ್ಯೂಸ್ ಮಾತ್ರ ಚಲೋ ಐತಿ. ನ್ಯೂಸ್ ಮಾತ್ರ ಬರೀ ಐತಿ. ಸ್ಟಾರ್ಟಿಂಗ್ ಅದಾದ್ಮೇಲೆ ಬಂದೂರಿ ಕಡೆ ಒಳಗೆ ಎಂಟ್ರಿ ಇವ್ರು ಕನ್ನೇರಿ ಮಠ ಸ್ವಾಮೀಜಿಯವರ ಹಳೆ ಕಾಲದ ಇದನ್ನ ದೇವ್ರ ಸ್ಟಾರ್ಟಿಂಗ್ ಈ ಕಡೆ ದೇವ್ರ ಒಂದು ಗುಡಿ ಐತಿ. ರೀ ಅನ್ನ ಹೆಂಗೆ ಹೊಂಟಿದ ನೋಡ್ರಿ ಸಾವ್ಕಾರ. ನಮ್ಮ ಸಾವ್ಕಾರ ರೀ ಅವನ. ಹತ್ತಿ ನೋಡಿ ಒಂದು ರೀ ದೇವ್ರ ಗುಡಿಯಾಗ ಆನೆ ನೋಡಿ ಬರ್ರಿ ಅಪ್ಪದ್ಯಾ ದೀಪಕ್ ಭಯ್ಯ. ಆನೆ ನೋಡಿ ಬರ್ರಿ. ಆನೆ ಮೇಲೆ ಕುಂತೇನು ದೀಪಕ್ ಭಯ್ಯ? ಆನೆ ಮೇಲೆ ಕುಂತೀರಿ. ಎಂಟ್ರಿ ಕೊಟ್ಟರು ದೇವ್ರ ಗುಡಿಯಾಗ. ದೇವ್ರಿಗೆ ಎಂಟ್ರಿ ಕೊಟ್ಟ ಮೇಲೆ ದೇವಸ್ಥಾನಾಗ ಎಲ್ಲ ಗಣಪತಿ ಕಾಣ್ತಾನೆ. ನಮ್ಮ ಗಣಪತಿಗೆ ಒಂದು ನಮಸ್ಕಾರ ಹೊಡಿದ್ರಿ. ನಮಸ್ಕಾರ ಹೊಡೆದ ಬಂದ್ರಿ ಒಳಗೆ ಎಂಟ್ರಿ ಬಂದ್ವಾಗ ಇಲ್ಲಿ ಜಸ್ಟ್ ಬಂದುಬಿಟ್ಟು ಅಭಿಷೇಕ್ ಅಕ್ಕಾರಿಗೊಂದು ಪ್ರಸಿದ್ಧ ಇದನ್ನ ಐತಿ ನೋಡ್ರಿ. ಅಭಿಷೇಕ್ ಅಕ್ಕಾರಿಗೆ ಸಾದಾ ಅಭಿಷೇಕ ಎಷ್ಟೈತಿ ಅಂದರೆ 151 ರೂಪಾಯಿ ಸಾದಾ ಅಭಿಷೇಕಕ್ಕೆ. ಮತ್ತು ರುದ್ರಾಭಿಷೇಕ ಅಂದ್ರೆ 1100 ರೂಪಾಯಿ. ಮತ್ತು ಅದಕ್ಕಿಂತ ಮೇಲ್ಗಡೆ ಅಭಿಷೇಕ ಬೇಕು 2001 ರೂಪಾಯಿ ಐತಿ. ಬರೀ ಎಂಟ್ರಿ ಕೊಡ್ನು ನಮ್ಮ ನಿತಿನ್ ಭಾಯ್ ಮುಂದೆ ಹೇಳ್ತಾನೆ. ಬರೀ ಎಂಟ್ರಿ ಕೊಟ್ಟ ಮೇಲೆ
ನಮ್ಮ ಎಲ್ಲ ಎಂಟ್ರಿ ಕೊಟ್ಟ ಮೇಲೆ ಇಲ್ಲಿ ದೇವ್ರ ಗುಡಿಯಾಗ ಒಂದು ಗಂಟೆ ಇರ್ತೀವಿ ಆ ಗಂಟೆ ಬಾರಿಸ್ಬೇಕಾಗ್ತೈತಿ, ಯಾಕಂದ್ರೆ ದೇವ್ರಿಗೆ ಎಚ್ಚರಿಕೆ ಆಗಲ್ಲ ಅಂತ. ಸುಮ್ಮನೆ ಕಾಮಿಡಿ ಹೊಡಿತು, ಹಂಗೇನಿಲ್ಲ. ಬರೀ ಎಂಟ್ರಿ ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗೈತಿ, ಎಲ್ಲ ಹಳೆ ಕಾಲದಿಂದ ದೇವ್ರ ಗುಡಿ ಇತ್ತು. ಬಂದು ರೀ ನಾವು ಕಾಲಿದ್ದು ದೇವಸ್ಥಾನ ದರ್ಶನ ಮಾತ್ರ ತೊಗೊಂಡ್ರಿ. ದರ್ಶನ ತೊಗೊಂಡು ಮತ್ತೆ ದೇವ್ರ ಕಡೆ ಬಿಟ್ಕೊಡ್ತೀನಿ, ಎಲ್ಲರಿಗೂ ಚಲೋ ಮಾಡಪ್ಪ ಅಂತ ಬಂದಿರುವ. ಬರೀ ಹೊರಗಡೆ ಬಂದ್ಬರಿ ಹೊರಗಡೆ ಬಂದುಬಿಟ್ಟು ಈಗ ನೋಡ್ರಿ ಎಲ್ಲ ಹಳೆ ಕಾಲಿನ ಗುಡಿ ಇದೆ. ಹಿಂಗೆ ಹೇಳ್ಬೇಕಂದ್ರೆ ಈಗೆಲ್ಲ ಮುಗಿಸಿಂದ ಬಂದಿರಿ ಹೊರಗೆ ಬಂದು ಆಗ್ತಾ ಇದೆ ನೋಡ್ರಿ ಜನಪನ ಆಗೇ ತೋರಿಸೋರಾಗಿ ನಿಮ್ಗೆ ಈಗ ತೋರ್ಸಕ್ಕೆ ಟೈಮ್ ಸಿಗ. ಅಲ್ಲೇ ದೇವ್ರ ಗುಡಿಯಾಗ ಒಂದು ಸ್ವಾಮೀಜಿ ಇದನ್ನ ಇತ್ತ, ಮೂರ್ತಿ ಇತ್ತ. ಅಲ್ಲಿ ಹೋಗಕ್ಕೆ ನೆನಪಿರಲ್ಲ, ಇತ್ತು ಮಂದಿ ನಮ್ಮ ದೀಪಕ್ ಬೈ ಹೋಗೋಣ ನಡ್ರಿ ಅಂತ ಅನ್ನಿ ಅಲ್ಲಿ ಹೋದು ಸ್ವಾಮೀಜಿ ಎಷ್ಟು ರಿಯಲ್ ಆಗಿ ಮೂರ್ತಿ ಕಿತ್ತಿದ್ದಾರೆ, ಅಷ್ಟು ಬರೀ ಐತಿ, ರಿಯಲ್ ಆಗಿ ಕುಂತಾರ್ಗೈತಿ ಅನಿಸ್ತೈತಿ. ಹೋಗಿ ಸ್ವಾಮೀಜಿ ದರ್ಶನ ತೊಗೊಂಡ್ರಿ ಆರಾಮ. ದರ್ಶನ ತೊಗೊಂಡ್ಬಿಟ್ಟು ಇಲ್ಲಿ ಮೊಬೈಲ್ ಅಲೌಡ್ ಇಲ್ಲ ಇತ್ತು, CC ಕ್ಯಾಮ್ರಾ ಇತ್ತು, ಹಂಗೆ ತೆಗೆದೆ. ಇಲ್ಲಿ ಹೊರಗಡೆ ಬಂದ ಮೇಲೆ ಆಮೇಲೆ ಎಂಟ್ರಿ ಕೊಟ್ಟ ಮೇಲೆ ಈ ಕಡೆ ಹೊರಗಡೆ ಚಪ್ಪಲಿ ಹಾಕೊಂಡ್ರಿ. ಚಪ್ಪಲಿ ಹಾಕೊಂಡ್ಬಿಟ್ಟು ಈ ಕಡೆ ಆನೆ ಹಿಡಿದ ನೋಡ್ರಿ. ಆನೆ ಸ್ಟಾರ್ಟಿಂಗ್ ಆನೆ ಮೇಲೆ ಸವಾರಿ ಮಾಡ್ತಿರ್ತಾರಲ್ಲ, ಆನೆ ಮೇಲೆ ಸವಾರಿ ಎಲ್ಲ ನೋಡಿದ್ರಿ, ಎಲ್ಲ ಚಲೋ ಇತ್ತು ಇಲ್ಲಿ. ಆದಾಗ ನಾ ಕೆಳಗಡೆ ಹೋದ್ಮೇಲೆ ನಮ್ಮ ಮಹಾದೇವ ಮಹಾದೇವ ಮೂರ್ತಿ ನೋಡೋದು ಅಂತ ಹೋದೈತೆ ಕೆಳಗಡೆ. ಇಲ್ಲಿ ಇಷ್ಟು ಬಾರಿ ಐತಿ ಮದುವೆ ಮೂರ್ತಿ, ಮತ್ತೆ ಹಳ್ಳಿ ಇದ್ದಿರ್ಬೋದು ಭಾಳ ಮಾಡಿ ಕೆಳಗಡೆ ಹೊಂಟೂರಿ. ಹಂಗ ನೋಡ್ರಿ ಅದಕ್ಕೆ ಅದು ನಮ್ಮ ದೀಪಕ್ ಭಯ್ಯ ಮತ್ತು ನಮ್ಮ ನಾವು ಒಂದು ಸ್ವಲ್ಪ ಇವತ್ತು ಇಲ್ಲ ಹೆಂಗೈತೆ ಗೊತ್ತಾ, ಸ್ಟಾರ್ಟಿಂಗ್ ಎಂಟ್ರಿ ಅಂದ್ರೆ ಈ ಕಡೆ ನೀವು ಹೊರಗಡೆ ಬರ್ತಿರಲ್ಲ, ಅಲ್ಲಿ ಗಾಡಿ ಬೈಕ್ ಬಿಡಲಿಲ್ಲಲ್ಲ, ಇಲ್ಲಿ ಬೈಕ್ ಬಿಡ್ತಾರೆ. ತೋರಿಸ್ತೀನಿ ನಿಮಗೆ ಕೆಳಗಡೆ ಬಂದ್ಬಿಟ್ಟು ಈ ಕಡೆ ಪೆಲ್ಲ ನಂದಿ ಇತ್ತು. ನಮ್ಮ ದೀಪಕ್ ಭಯ್ಯ ಮತ್ತು ನಮ್ಮ ನಿತಿನ್ ಭಯ್ಯ ಇದು ಮಾಡತ್ತೀರಿ, ಫೋಟೋ ತಗೋತೀರಿ. ನಂದಿ ಆದ್ಮೇಲೆ ಶಿವನ ಮೂರ್ತಿ ಭಾಳ ಬರೀ ಎಲ್ಲ ತೆಂಗಿನ ಗಿಡಗಳ, ತೆಂಗಿನ ಗಿಡ ನಡುವೆ ಶಿವನ ಮೂರ್ತಿಯಲ್ಲಿ ಮೇಲ್ಗಡೆ ನೀರು ಬೀಳ್ತಾವೆ ನೋಡಿ, ಎಲ್ಲ ಚಲೋ ಐತಿ. ಕೆಳಗಡೆ ಮಾತ್ರ ನೀರು ಐತಿ. ಅಂದಾಜು ಒಂದು 25ರಿಂದ 30 ಫೂಟ್ ಐತಿ ನೋಡ್ರಿ. ಮುಂದೆ ನಂದಿ ಅದಾನ್ರಿ, ನಂದಿ ನೋಡ್ರಲ್ಲ ಶಿವನ ಮೂರ್ತಿ ಎಲ್ಲ ನೋಡಕ್ ಮಾತ್ರ ನ್ಯೂಸ್ ಮಾತ್ರ ಬರೀ ಐತಿ. ನಮ್ಮ ದೋಸ್ತರೆಲ್ಲ ಹೋಗೋಣ ಅಂತಾರು, ನಡ್ರಿ ಹೋಗೋಣ ನಡ್ರಿ. ಈಗ ಸ್ಟೇಟ್ ಹೋಗಿ ಬರ್ರಿ. ಹೆಚ್ಚು ಗಿಡಗಿಡಿ ಆಗಿದಾರೆ ನಮ್ಮ ದೋಸ್ತರಿ ನೋಡ್ರಿ. ಹೆಗಲ ಟೈವೆಲ್ ಹಾಕೊಂಡು ಅವನವನ ನಡ್ರಿ. ಈಗ ತೋರಿಸ್ತೇನೆ, ಮತ್ತೊಂದು ಜಾಗ ತೋರಿಸ್ತೇನೆ ನಿಮ್ಗೆ. ಇದೇನ್ರಿ ಇದು ಸಿದ್ಧಗಿರಿ ಭಕ್ತಿ ನಿವಾಸ್, ಇಲ್ಲಿ ಸ್ಟೇಟಾಗಿ ಹೋಗೋಣ್ರಿ. ಈಗ ಸ್ಟಾರ್ಟಿಂಗ್ ಶಿವ ಮಂದಿರ ಐತಿ. ಹಳ್ಳಿ ನ್ಯೂಸ್ ಮಾತ್ರ ನೋಡಕ್ಕೆ ಏಕ್ ನಂಬರ್ ಐತಿ. ಹಳ್ಳಿ ಐತಿ ನೋಡ್ರಿ, ಹೆಂಗೈತಿ ಹಳ್ಳಿ ಕೆತ್ತನಗಳು, ಹೆಂಗಿರ್ತಾನ ಮನುಷ್ಯ, ಹೆಂಗೆ ಇದನ್ನು ಮಾಡ್ತಾನ. ಹಳೆ ಕಾಲಿನ ಮನುಷ್ಯರು ನೋಡಿರಿ. ಫಸ್ಟ್ ಕುಸ್ತಿ ಹಿಡಿಯೋದ, ಆನೆ ಮೇಲೆ ಆಶೀರ್ವಾದ. ಮುಂದೆ ನೋಡಿ ಶಪತ್ ಇಲ್ಲಿ ನೋಡ್ರಿ. ಮತ್ತೆ ನಿಮ್ಮ ಮತ್ತೊಂದು ಸ್ಪೆಷಲ್ ಅಂದ್ರೆ ಹಿಂಗೆ ತೋರಿಸ್ತೇನೆ ನೋಡ್ರಿ. ಈಗ ಫಾಲೋ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಮ ಬೆಳಗಾವಿ ಹುಡುಗ ಇವತ್ತು ಬೆಳಿಬೇಕು, ಬೆಳೆಸ್ರಿ, ಕಾಲು ಎಳಿಬೇಡ್ರಿ. ಎಂಟ್ರಿ ಕೊಟ್ಟಪ್ಪ ಹುಲಿಗಳ ಶಿವನ ಜೊತೆ ಎಂಟ್ರಿ ಕೊಟ್ಟು ಇಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಶಿವನ ಇದನ್ನಿದ್ದು ಅದಾಗ ನಮಗೋಸ್ಕರ ವೆಲ್ಕಮ್ ಮಾಡತ್ತಿರು ಸೈನಿಕರು. ವೆಲ್ಕಮ್ ಆದ್ಮೇಲೆ ಎಲ್ಲ ಚಿಲ್ಡ್ರನ್ಸಿಗೆ ಇದನ್ನೈತಿ ಗೊತ್ತೈತೇನ, ಅಂದರೆ ಸಣ್ಣ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಆಡೋಕೆ ಮಾತ್ರ ಚೆನ್ನಾಗೈತಿ, ಎಲ್ಲ ಬರೀ ಐತಿ ನೋಡ್ರಿ. ಚಿಲ್ಡ್ರನ್ಸ್ಗೆ ಮಾತ್ರ ಜೇಗಿದೆ, ಜೋಕಾಳಿ ಇದೆ, ನಮ್ಮ ಭಾಷೆದ ಜೋಕಾಳಿ ಅಂತೇವ್ರಿ, ಜಾರುಗುಟ್ಟಿ ಇದೆ. ಅದಾದಮೇಲೆ ಈ ಕಡೆ ವಿಮಾನಲ್ಲಿ ಓಡಾಡೋದು ಅದೆಲ್ಲ ಇದೆ. ವಿಮಾನಲ್ಲಿ ಓಡಾಡೋದು ಇಲ್ಲೆಲ್ಲ ಟಿಕೆಟ್ ಇದೆ. 10 ರೂಪಾಯಿ 20 ರೂಪಾಯಿ ಟಿಕೆಟ್ ಇದೆ ಇಲ್ಲಿ. ಟಿಕೆಟ್ ಕೇಳಿದೆ. ಅದಾಗ ನಮ್ಮ ನಿತಿನ್ ಭೈ ನೋಡ್ರಿ ರಾಜನ್ ಥರ ಫೋಟೋ ತಗೊಂಡು ಇಲ್ಲಿ ರಾಜನ್ ದೀಪಕ್ ಭೈ ತಗೊಂಡ. ದೀಪಕ್ ಭೈಗನ ನಾನು ತಗೊಂಡು ದೀಪಕ್ ಫೋಟೋ ತಗೊಂಡು ಬಾ ಇಲ್ಲಿ ಕುಂಡ್ಬಾಡ್ರಪ್ಪ ದೀಪಕ್ ಭೈ ಮತ್ತೆಲ್ಲ ಇದನ್ನ ಬೇಡ. ನಾನು ಇಲ್ಲ ಸಣ್ಣ ಮಕ್ಕಳು
ಅದಾಗನ ಇಲ್ಲಿ ಮತ್ತೊಂದು ಹೇಳ್ಬೇಕಂದ್ರೆ ಚಿಲ್ಡ್ರನ್ಸ್ ಹೆಂಗೆ ಆಟ ಆಡೋದಂದ್ರೆ ಎಲ್ಲಿ ಹೊರಗಡೆ ಹೆಂಗೆ ನೋಡ್ರಿ ಚಿಕ್ಕ ಮಕ್ಕಳು ಹೆಂಗೆ ಆಡ್ತಾರೆ ನೋಡಿ ಸಣ್ಣ ಹುಡುಗರು ಮಾತ್ರ ಐತಿ ಏನೋ ಹಾಕತ್ತಾರ ಎಲ್ಲ ಹಾಕ್ತಾರೆ ಅದಾಗ ಚಿನ್ನವ ಅದಾಗಿ ಇದೆಲ್ಲ ನೋಡಿ ಎಲ್ಲ ಬರೀ ಆಡತ್ತಿರು ಮತ್ತೆ ನಿಮ್ಗೆ ತೋರಿಸ್ತೀನಿ ಸಣ್ಣ ಹುಡುಗರು ಮಾತ್ರ ಸಣ್ಣ ಹುಡುಗರು ತಂದ್ರೆ ಎಲ್ಲ ಸಣ್ಣ ಮಕ್ಕಳ ಚಿಕ್ಕ ಮಗಳು ನೋಡಾಗ ಮಾತ್ರ ಹೇಳಕ್ಕೆ ನಾವು ವರ್ದಿ ಐತೆ ನೋಡ್ರಿ ಅವನ ಥರದ ಸ್ವಿಮ್ಮಿಂಗ್ ಪೂಲ್ ಐತಿ ಇಲ್ಲಿ ತೋರಿಸ್ತೀನಿ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ದಾಗ ಮಾತ್ರ ಚಿಕ್ಕ ಮಕ್ಕಳಿಗೆ ಆಡಕ್ಕೆ ಚಲೋ ಐತಿ ಇಲ್ಲೇನು ಜಾಸ್ತಿ ಏನು ಟಿಕೆಟ್ ಇಲ್ಲ 30 ರೂಪಾಯಿ ಟಿಕೆಟ್ ತೊಗೋತಾರೆ ಇಲ್ಲಿ ಅದಾದಮೇಲೆ ಇಲ್ಲಿ ಟಿಕೆಟಲ್ಲಿ ಒಂದು ಗೊಂಬೆ ಥರ ಐತೆ ಅಲ್ಲಿ ಜಿಗಿದಾಡ್ಬೋದು ಹೋಗಿ ಆರಾಮ ಅದಾಗನೇ ಇಲ್ಲೆಲ್ಲ ನೋಡ್ಕೊಂಡು ನಿಮ್ಗೆ ಮತ್ತೊಂದು ಸ್ಪೆಷಲಾಗಿ ತೋರಿಸ್ಬೇಕಾಗಿತ್ತು ಅದನ್ನೇ ಮೇನ್ ಮುಖ್ಯ ತೋರಿಸ್ಬೇಕಾಗಿತ್ತು ಅದನ್ನೂ ತೋರಿಸ್ತೇನೆ ಹೇಳ್ರಿ ಅಂದ್ರೆ ಈ ಸ್ಟಾರ್ಟಿಂಗ್ ತಿರುಗಾಡಕ್ಕೆ ಏನೋ ಇದು ಎಂಟ್ರಿ ಅಭಿ ಪಿಕ್ಚರ್ ಬಾಕಿ ಅಂದ್ರೆ ಇದೆಲ್ಲ ಟ್ರೇಲರ್ ಇದೆ ಇನ್ನೂ ಪಿಕ್ಚರ್ ಬಾಕಿ ಐತಿ ಅದಾದ್ಮೇಲೆ ಸಣ್ಣ ಹುಡುಗಿ ಬಂದ್ರೆ ಇಲ್ಲಿ ಸಣ್ಣ ಹುಡುಗಿ ಏಯ್ ಊಟ ನೋಡಲಿಲ್ಲ ಆಮೇಲೆ ಇಲ್ಲಿ ಕ್ಯಾಮ್ರಾ ತೋರಿಸೇ ಭಾರಿ ಖುಷಿಯಾಗಿ ಆಡ್ತಾಯಿದ್ದು ಅದಾಗ ನಾವು ಓದ್ತೀವಿ ನಾವು ಇಲ್ಲಿ ಹೋದು ನಿಮ್ಗೆ ಮತ್ತೊಂದು ಏರಿಯಾ ತೋರಿಸ್ತೀನಿ ಈಗ ನಿಮ್ಗೆ बाबा टिकट कुठला आहे कितना बाबा भूत बंगला 50 50 ರೂಪಾಯಿ ಟಿಕೆಟ್ ಐತ್ರಿ ಇಲ್ಲಿ 50 ಒಬ್ಬರಿಗೆ 50 ಒಬ್ಬರಿಗೆ 50 ಇಲ್ಲ ನೋಡ್ರಿ ಭೂತ ಬನಗ ತೋರಿಸ್ತೀನಿ ಎಲ್ಲ ಸೆಂಟರ್ ಮೇಲೆ ಐತೆ ಎಲ್ಲ ಹೊರಿ ಐತೆ ನೋಡಕ್ಕೆ ಮಾತ್ರ ನಿಲ್ಬೋರಿ ಐತೆ 50 ರೂಪಾಯಿ ಟಿಕೆಟ್ ಐತೆ ಎಲ್ಲರೂ ಬಂದು ಚಲೋ ಐತಿ ಇಲ್ಲೊಂದು ಫೀಲ್ ಮಿಸ್ ಮಾಡಬೇಡಿ ಆಯ್ತಾ ಡೈಲಿ जो Gente, vamos lá, agora ticket है वो मिले आई बाती आप ए और दरवाजा खोल गोरे ಇದಾಗನ ಇಲ್ಲೆಲ್ಲ ನೋಡಿದ್ರು ಎಲ್ಲ ಚಲೋ ಇತ್ತು ಭೂತ್ಬಲ್ನ ಬಂದ್ರೆ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ರೀ ನಾವು ನಂತರದ ಬರೀ ಎಂಜಾಯ್ಮೆಂಟ್ ಆದ್ಮೇಲೆ ಈಗ ಹೊರಗಡೆ ಹೋಗೋಣ್ರಿ ಹೊರಗಡೆ ಅಂದ್ರೆ ಹೊರಗಡೆ ಬಂದ ದೀಪಾಬಾಯಿ ವಡಾಪಾವ್ ತಿನ್ನಕತ್ತ ನಮ್ಮ ನಿತಿನ್ ವಯಸ್ಕ ದೀಪಾಬಾಯಿ ಫೋಟೋ ಹಿಡ್ಲಂತಾನೋ ಬ್ಯಾಡ ಅಂತಾನ ಎಲ್ಲ ಫೋಟೋ ಎಲ್ಲ ಹೊಡೆದು ರೀ ವಡಾಪಾವ್ ತಿಂದ್ಮೇಲೆ ಮತ್ತೊಂದು ಏರಿಯಾ ತೋರಿಸ್ತೇನೆ ನೋಡ್ರಿ ಅಲ್ಲಿ 200 ರೂಪಾಯಿ ಟಿಕೆಟ್ ಐತಿ ನೋಡ್ರಿ ಇಲ್ಲಿ ಹಾಂ 200 ರೂಪಾಯಿ ಟಿಕೆಟ್ ಐತಿ ಎಲ್ಲ ನೀರು ಇದಾವೆ ಒಳಗಡೆ ಸ್ವಾಮೀಜಿ ಫೋಟೋ ಆಗಲಿ ಮತ್ತು ಇಲ್ಲಿ ಮುಂದುಗಡೆ ಹೋದ್ರೆ ಇಲ್ಲಿ ಮತ್ತು ಎಲ್ಲ ಅಂದರೆ ಹಳೆ ಕಾಲದಾಗ ಎಷ್ಟು ಸ್ವಾಮೀಜಿ ಇದಾರಲ್ಲ ಏನೇನು ಮಾಡ್ತಿದಾರೆ ಎಲ್ಲ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಇಲ್ಲಿ ಅಂದರೆ ಈ ಹೆಂಗೆ ಮನ್ಯಾಗ ಹೆಂಗೆ ಇರ್ತಿದ್ರು ಈಗ ಮತ್ತೆ ನಿಮ್ಮ ಗಾರ್ಡನ್ ತೋರಿಸ್ತೀನಿ ಇದಾಗನ ಎಲ್ಲ ಇಲ್ಲೆಲ್ಲ ನೋಡಿದ್ವಿ ರೀ ಇಲ್ಲಿ ಆಗನ ನೋಡಿದ್ವಿ ಭಾಳ ಅಂದ್ರೆ ಭಾಳ ಗೋಯದಾಗ ಇದ್ದಂಗೆ ಐತಿ ರೀ ಅದು ಅಂದ್ರೆ ಒಂದು ಗೋಯ ಒಳಗೆ ಇದ್ದಂಗೆ ಐತಿ ರೀ ಹೋಗಿ ಎಲ್ಲ ನೋಡಿ ಬಟ್ ಈ ಕಡೆ ಹೋದ್ರಿ ಇದಾಗನ ಈ ಕಡೆ ಕೆಳಗಡೆ ಹೋದ್ರಿ ಅದಾಗನ ಇಲ್ಲಿ ಸ್ವಾಮೀಜಿ ಅಂದ್ರೆ ಈಗ ಯುದ್ಧ ಮಾಡಕ್ಕೆ ಹೆಂಗೆ ಹೋದ್ರು ಇಲ್ಲಿ ನೋಡ್ರಿ ಹೆಂಗೆ ರಾಮನ ಬಾಣ ಮಾಡಕ್ಕೆ ಹೆಂಗೆ ಬಂದ ಎಲ್ಲ ಇದು ನಿಂತಿ ಋಷಿ ಮುನಿಗಳು ಹೆಂಗೆ ಬಂದರು ಇಲ್ಲಿ ಕನ್ಯರಿಗೆ ಪಾಠಶಾಲೆ ಇತ್ತು ಪಾಠಶಾಲೆ ಹಳೆ ಕಾಲ ಹೆಂಗಿತ್ತಲ್ಲ ಹಂಗೆ ಪಾಠಶಾಲೆ ಇತ್ತು ಅದಾಗನ ಇಲ್ಲಿ ಮುಂದಗಡೆ ಹಂಗೆ ಹೋದ್ಮೇಲೆ ಇಲ್ಲಿ ಎಲ್ಲ ಅಂದರೆ ವೇದ ಎಲ್ಲ ಕಲಿಸ್ತಿದ್ರು ಇಂತಿದಾಗನ ಇಲ್ಲಿ ಋಷಿ ಮುನಿಗಳಿದ್ರು ಅದಾಗನ ಇಲ್ಲಿನ ಕತ್ಲೆ ಇತ್ತು ಒಂದು ಸ್ವಲ್ಪ ಲೈಟ್ ಎಲ್ಲ ಆಗಿತ್ತು ಇಲ್ಲಿ ಕತ್ಲೆ ಹೋದ್ರೆ ಹಂಗೆ ಮುಂದೆ ಹೊಂಟುದಿ
ಅಂದ್ರೆ ಇಲ್ಲಿ ಕೆತ್ತನೆ ಮಾತ್ರ ಏಕ್ ನಂಬರ್ ಮಾಡಿದ್ದಾರೆ. ಎಲ್ಲ ಹಳೆ ಮನುಷ್ಯರು ಹೆಂಗೆ ಯಾವ ಥರ ಇದ್ರು, ಹೆಂಗೆ ಏನು ಕೆಲಸ ಮಾಡ್ತಿದ್ರು ಎಲ್ಲ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ಹಿಂಗೆ ಮುಂದೆ ಬಂದ್ಬಿಟ್ಟು ಇಲ್ಲಿ ಅಂದರೆ ಹಳೆ ಕಾಲದ ಹೆಂಗೆ ಆಪರೇಷನ್ ಮಾಡ್ತಿದ್ರು ನೋಡಿ. ಆಪರೇಷನ್ ಅಂದರೆ ಎಲ್ಲ ಮನುಷ್ಯರಿಗೆ ಏನಾದರೂ ಆಗಿರ್ತೈತಲ್ಲ, ಇದೆಲ್ಲ ನೋಡ್ರಿ ಹೆಂಗೆ ದವಾಖಾನೆ, ಹಳೆ ಕಾಲದ ದವಾಖಾನೆ ಇದು ಹಾಸ್ಪಿಟಲ್. ಅದಾಗ ನಾ ಇಲ್ಲಿ ನೋಡಿದೆಲ್ಲ ಚೆನ್ನಾಗಿತ್ತು. ಋಷಿ ಮುನಿಗಳು ಆಪರೇಷನ್ ಮಾಡ್ತಿದ್ರು. ಇದಾಗನ ಈಗ ಕಟಿಂಗ್ ಮಾಡ್ತಾಯಿದ್ರು. ಅಂದರೆ ಇಲ್ಲಿ ಅಂದರೆ ಹೆಂಗಂದರೆ ಈಗ ಸ್ವಾಮೀಜಿತನ ಆಗ್ತಾರಲ್ಲ ಅವ್ರದ್ದೆಲ್ಲ ಕಟಿಂಗ್ ಮಾಡಿಬಿಟ್ಟು ಋಷಿ ಮುನಿ ಮಾಡ್ತಾರೆ. ಅದಾಗನೇ ಇಲ್ಲಿ ಸ್ಕೋಪ್ ನೋಡಿ, ಅಂದರೆ ಸ್ಕೋಪ್ ಇದು ಇಲ್ಲಿ ಮೇಲುಗಡೆ ದುರ್ಬೀನ್ ಅಂತಾರಲ್ಲ ಆ ಥರ ಹಾಕಿ ನೋಡ್ತವ್ರು. ಅಲ್ಲಿ ಎಲ್ಲ ವೇಗತನ ನೋಡಿದ್ದು. ಇಲ್ಲೆಲ್ಲ ಅಡುಗೆ ಮನೆ ನೋಡಿದ್ದು, ಹಳೆ ಕಾಲದ ಅಡುಗೆ ಮನೆ ಅದು. ಅಡುಗೆ ಮನೆ ಹೆಂಗೆ ಅಡುಗೆ ಮಾಡ್ತಾರೆ ಭಾರಿ. ಈ ಅಡುಗೆಯಲ್ಲಿ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇನ್ನೂ ಅದ್ರಾಗ ಇದೆ ಇಲ್ಲಿ, ಅದೇ ಅಲ್ಲಿ ಹೋಗ್ತೀರಿ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಟೈಮು. ನಿಂಗೆ ಹೋಗೋದು ಇಲ್ಲೆಲ್ಲ ಅಂತ ಅದಾದ್ಮೇಲೆ ಇವರೊಂದು ಅಪ್ಪ ಅಮ್ಮ ಮಕ್ಕಳು. ಅದಾಗನೇ ಹಿಂಗೆ ಮುಂದೆ ಬಂದುಬಿಟ್ಟು ಇಲ್ಲಿ ಎಲ್ಲ ಇದನ್ನು ನೋಡ್ತಾ ಇದ್ವಿ. ನ್ಯೂಸ್ ಎಲ್ಲ ಹೋಗಿದೆ. ಇಲ್ಲ ಒಂದು 2-2.5 ತಾಸು ಬೇಕು ನಿಮಗೆ ನೋಡೋಕ್ಕಿನ್ನ. ಅದಾಗ ಹೊರಗಡೆ ಬಂದುಬಿಟ್ಟು ಅಣ್ಣ ಎದ್ದ ಫಸ್ಟ್ ಡಸ್ಟ್ಬಿನ್ ಅಂತಾಗನೇ ಇಲ್ಲಿ ಗಾರ್ಡನ್ ಇದ್ದು. ಎತ್ತುಗಳು ಓಡಿಸೋರಿದ್ರು ಇಲ್ಲೆಲ್ಲ. ಅಂದರೆ ನಮ್ಮ ಹಳ್ಳಿಯಲ್ಲಿ ಹೆಂಗಿರ್ತೈತಲ್ಲ ಎತ್ತುಗಳು ಹೆಂಗೆ ಬಿಡ್ತಾರಲ್ಲ ಮೇಸಕ್ಕೆ, ಹಂಗೆಲ್ಲ ಇಲ್ಲೆಲ್ಲ ಇದನ್ನಿತ್ತು. ಅದೆಲ್ಲ ನೋಡಿಬಿಟ್ಟೆ ಇಲ್ಲಿ ನೋಡ್ರಿ ಹೆಂಗೈತಿ. ಹುಡುಗರು ಆಟ ಆಡೋದು ಚಿನ್ನಿದಾಂಡು ಆಡ್ತಾಯಿದ್ರು. ಅದಾಗನೇ ಈ ಕಡೆ ಹೊರಗಡೆ ಬಂದುಬಿಟ್ಟು ಮತ್ತು ಈ ಕಡೆ ಒಳಗಡೆ ಬಂದುಬಿಟ್ಟು ಇಲ್ಲಿ ಅಂದರೆ ಹಳೆ ಮನುಷ್ಯರು ಯಾವ ಥರ ಇದ್ರಲ್ಲ ಆ ಥರ ಎಲ್ಲ ಕೆತ್ತನೆ ಮಾಡಿದ್ದಾರೆ ಇಲ್ಲಿ. ನೋಡೋಣ ನಡ್ರಿ ಹೋಗೋಣ. ಅಣ್ಣ ನಮಸ್ಕಾರ ಅಂತ ಹಳೆ ಕಟ್ಟಿ ಅಂದರೆ ಅಗಸಿ ಅಂತಾರಲ್ಲ, ಅಗಸಿ ಕಟ್ಟಿದ. ಅದಾಗನೇ ಇಲ್ಲಿ ಹಳೆ ಮನೆಗಳು ನೋಡ್ರಿ. ಮನೆಗಳು ಆದಮೇಲೆ ಇಲ್ಲೆಲ್ಲ ಬಂದು ರೀ ಎಲ್ಲ ನ್ಯೂಸ್ ಮಾತ್ರ ಚಲೋ ಐತೆ ನೋಡಕ್ಕೆ. ಇಲ್ಲಿ ಏನ್ರಿ ಇಲ್ಲಿ ನೋಡ್ರಿ ಎಲ್ಲ ಹೆಂಗೆ ಕುಂತಾರೆ. ಅವ್ನು ಟಿಂಗಲ್ ಹೊಡ್ಕೊಂಡು ಹೆಂಗೆ ಕುಂತಾರೆ ನೋಡ್ರಿ. ಮುದುಕರು ಅಂತಾರೆ ನಮ್ಮ ಸೈಡ್. ಅದಾಗನ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕರಡಿ ಆರಿಸೋರು ಚೆನ್ನಾಗಿರ್ತಾ ಬರ್ತಿರ್ತಾರಲ್ಲ ಕರಡಿ ಆರಿಸೋರು. ಆ ಕರಡಿ ಆರಿಸೋರು ಮೇಲೆ ಇಲ್ಲಿ ಊಟಕ್ಕೆ ಹೋಯ್ತಿದ್ರು. ಊಟಕ್ಕಾದ್ಮೇಲೆ ಇಲ್ಲಿ ವಿಠ್ಠಲ್ ಮಂದಿರ ಅಂದರೆ ಭಜನೆ ಮಾಡ್ತಾರೆ ವಿಠ್ಠಲು. ಅದಾಗನ ಪುಂಗಿ ಹೋದವರು. ಅದಾಗ ನಿಮ್ಗೊಂದು ಮತ್ತೊಂದು ತೋರಿಸ್ತೀನಿ. ಹಳೆ ಕಾಲದಲ್ಲಿ ಮನೆ ಇದು, ತುಂಬ ಹಳೆ ಮನೆ ಕೆತ್ತಿದ್ದಾರೆ. ಇಲ್ಲಿ ನೋಡ್ರಿ ಇದು ಏನಂದ್ರೆ ಇವಾಗ ಇಲ್ಲಿ ನೋಡ್ರಿ ಊರಿನ ಈಗ ಯಾರಾದ್ರೂ ಸಾಹುಕಾರ ಮಂದಿ ಇರ್ತಾರಲ್ಲ, ಸಾಹುಕಾರ ಮಂದಿದು ಇದು ಮನೆ ಇದು. ಅದು ಆಗಾನ ಈ ಕಡೆ ಬಂದು ಹಂಗೆ ಇಲ್ಲಿ ಬಂದುಬಿಟ್ಟು ಹಾವು ಆಡ್ಸೋರು, ಅಂದರೆ ಹಾವು ಆಡ್ಸೋರು ಇಲ್ಲಿ. ಅಂದರೆ ಬರ್ತಿದ್ದಲ್ಲ ಸಣ್ಣಗಿರ್ತಾ ಬರ್ತಿದ್ದಲ್ಲ ಹಂಗೆ ಹಾವು ಆಡ್ಸೋದು. ಇಲ್ಲಿ ನೋಡಿ ಚಿಕ್ಕ ಮಕ್ಕಳಿಗೆ ನೀರು ಹಾಕೋದು. ನಮ್ಮ ದೋಸ್ತ ಜಮಾ ಮಾಡಿದಪ್ಪ ಬರೀ ಕೊಂಬಿಡಿ ಅಲ್ಲಿ ನೀರು ಹಾಕ್ತವ್ರಿ, ಬಿಸಿ ನೀರು ಅಮ್ಮ ಹಾಕ್ತವ್ರೆ. ಅದಾಗನೇ ಈ ಕಡೆ ಬಂದು ನಮ್ಮ ದೋಸ್ತು ಬಂದ. ನಮ್ಮ ದೀಪಕ್ ಭಯ್ಯ ಎಲ್ಲ ಅವ್ರಿಗೆ ಹಿಂದಿದ್ರು ಅವರು ಬರತ್ತಾರೆ. ಬರ್ರಿ ದೀಪಕ್ ಭಯ್ಯ ಎಲ್ಲ ನೋಡೋಣ ಮುಂದೆ ಅಂತ. ಅದಾಗನೇ ಈ ಕಡೆ ಇಲ್ಲಿ ಬಂದುಬಿಟ್ಟು ಇಲ್ಲಿ ಅಂದರೆ ಈಗ ನಮ್ಮ ಹಳೆ ಕಾಲದಿಂದ ಎತ್ತಿನ ಗಾಡಿ ನೋಡ್ರಿ. ಅದು ಎತ್ತಿನ ಗಾಡಿ ಆದಮೇಲೆ ಇಲ್ಲಿ ನೋಡ್ರಿ ಎತ್ತಿನ ಗಾಡಿ. ಅದಾದಮೇಲೆ ಇಲ್ಲಿ ಇದೇನಂದ್ರೆ ಇಲ್ಲಿ ಕುಂಬಾರ ಅಂದರೆ ಕುಂಬಾರ ಮನೆಯಲ್ಲಿ ಬಟ್ಟೆ ಹೆಂಗಿರುತ್ತೆ ಅಂದರೆ ಈಗ ನೋಡ್ರಿ ಹೆಂಗೆ ಗಾಡಿ ಹೆಂಗೆ ಕುಣಿಸ್ತಾರೆ. ಇಲ್ಲಿ ಆದಮೇಲೆ ಇವರು ಚಪ್ಪಲಿ ಹೊಲಿಯೋರು ಆದಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ನೋಡಿ
ಇಲ್ಲಿ ನಿಮ್ಗೆ ಹೇಳ್ಬೇಕಂದ್ರೆ ಇಲ್ಲಿ ಸ್ಟಾರ್ಟಿಂಗ್ ಕುರುಪಿ ಮಚ್ಚು ಗಿಚ್ಚೆಲ್ಲ ಮಾಡ್ತಾರಲ್ಲ ಕುರುಪಿ ಕುಡುಗೋಲು ಎಲ್ಲ ಹಂಗೆ ಅದಾಗನ ಬಟ್ಟೆ ಹೊಲಿಯವರು ಇಲ್ಲ. ಬಾಯ್ ಎಲ್ಲರಿಗೆ ನೆಕ್ಸ್ಟ್ ಬ್ಲಾಕ್ ಸಿಗೋನು. ಬಾಯ್ ಹೇಳ್ರಿ ದೀಪಕ್ ಬಾಯ್ ಎಲ್ಲರೂ. ಹೇಮೇಶ್ವರ ಅವೇಜವು ಲಕ್ಷ್ಮೀ ಗುಡಿ ಹೋಗಿದ್ದು ಇಲ್ಲೇ ಬಂದು ನೆಕ್ಸ್ಟ್ ಬ್ಲಾಗ್ಸ್ ನಿಮಗೆ ಸಿಗುತ್ತೇವು. ಬಬುಲಾದಿ ಟು ಬಿಜಾಪುರ್ ಬಬುಲಾದಿ ಇದೆಲ್ಲ ತೋರಿಸ್ತೀನಿ ನಿಮ್ಗೆ. ಬಾಯ್, ಥ್ಯಾಂಕ್ ಯು ಸೋ ಮಚ್.